ಎಲ್ರಿಗೂ ನಮಸ್ಕಾರ. ಮೆಜಾರಿಟಿ ಆಫ್ ಪೀಪಲ್ಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ಇರುತ್ತೆ. ಬಟ್ ಏನು ಮಾಡೋದು, ಹೊರಗಡೆ ತಿಂಬೋಕ್ಕೆ ಭಯ, ಮನೇಲೆ ಪ್ರಿಪೇರ್ ಮಾಡೋಕ್ಕೆ ಟೈಮ್ ಸಾಕಾಗ್ತಿಲ್ಲ. ಅದಕ್ಕೆ ನೀವು ಜಾಸ್ತಿ ಟೆನ್ಷನ್ ತಗೊಂಡು ಹೋಗಬೇಡಿ. ಯಾಕಂದರೆ ಇವತ್ತು ನಾನು ಬರೀ 3-4 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಈಸಿಯಾಗಿ ಹೆಂಗೆ ಸ್ವೀಟ್ಸ್ನ ಪ್ರಿಪೇರ್ ಮಾಡ್ಲಿಕ್ಕಂತ ಹೇಳಿಕೊಡ್ತೆ. ಆ್ಯಂಡ್ ನೀವೆಲ್ಲರೂ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ರೆಸಿಪಿನ ಟ್ರೈ ಮಾಡಿದ್ಮೇಲೆ. ಆ್ಯಂಡ್ ಈಗ ನಾವು ಸ್ವೀಟ್ ಮಾಡೋಕಪ್ಪ. ಇದು 3 ಇಂಗ್ರೀಡಿಯೆಂಟ್ಸ್: ಬಾಳೆಹಣ್ಣು, ಬೆಲ್ಲ ಮತ್ತು ಡೆಸಿಕೇಟೆಡ್ ಕೊಕೊನಟ್. 3 ಬಾಳೆಹಣ್ಣನ್ನು ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿದ್ದೆ. ಆ್ಯಂಡ್ ನೀವು ಸ್ಮೂತಾಗಿ ಸ್ಮ್ಯಾಶ್ ಮಾಡ್ತಿದ್ದನ್ನು. ಆಮೇಲೆ ಒಂದು ವೆಸಲ್ನ ತಗೊಂಡು ಅದಕ್ಕೆ ಡೆಸಿಕೇಟೆಡ್ ಕೊಕೊನಟ್ನ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡಿ. ಡೆಸಿಕೇಟೆಡ್ ಕೊಕೊನಟ್ನ ನೀವು ಅಂಗಡಿಯಿಂದನೂ ತರ್ಬೋದು, ಇಲ್ಲ ಅಂತ ಹೇಳಿದ್ರೆ ಮನೇಲೆ ಹೆಂಗೆ ಪ್ರಿಪೇರ್ ಮಾಡ್ಕಂತ ನನ್ನ ಚಾನಲ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ, ವೀಡಿಯೋನ ಚೆಕ್ ಮಾಡಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಇದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾವು ಆಲ್ರೆಡಿ ಪ್ರಿಪೇರ್ ಮಾಡಿರೋಂಥ ಬನಾನಾ ಪ್ಯೂರಿನ ಆ್ಯಡ್ ಮಾಡಬೇಕು. ನಾನೀಗ ಆ್ಯಡ್ ಮಾಡ್ಕೊತೀನಿ. ಆ್ಯಂಡ್ ಇದನ್ನೀಗ ನೀವು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟು ಬರದೇ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಬೆಲ್ಲನ ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ಕೂಡ ಸರಿಯಾಗಿ ಮಿಕ್ಸ್ ಮಾಡ್ಕೊತೀನಿ, ಗಂಟು ಇಲ್ಲದೆ ಇರೋ ಥರ. ನಾನು ಈ ಕಂಪ್ಲೀಟ್ ಪ್ರೊಸೆಸ್ನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಮಾಡ್ತಿದ್ದೀನಿ, ಯಾಕಂದರೆ ಪಾತ್ರೆ ತಳ ಹಿಡುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಎಲ್ಲಿವರೆಗೂ ಆಡಿಸ್ಬೇಕು ಅಂತ ಹೇಳಿದ್ರೆ ಇದರಲ್ಲಿರುವ ನೀರಿನ ಅಂಶ ಹೋಗೋವರೆಗೂ ನೀವು ಇದನ್ನು ಆಡಿಸ್ತಾನೆ ಇರಬೇಕು. ಈಗ ನೋಡ್ಬೋದು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬಂದಿದೆ, ಬಟ್ ಇದು ಸಾಕಾಗಲ್ಲ, ಇದಿನ್ನೂ ಆಗಬೇಕು. ನಾನು ಈ ಟೈಮಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಆ್ಯಡ್ ಮಾಡ್ಕೊತಿದ್ದೀನಿ. ನೀವು ಬೇಕಿದ್ದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಆ್ಯಡ್ ಮಾಡಿ ಆದಮೇಲೆ ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ನೆನಪಿರಲಿ, ಫ್ಲೇಮ್ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇರಲಿ. ಲೋ ಫ್ಲೇಮಲ್ಲಿದ್ದರೂ ಕೂಡ ಪರವಾಗಿಲ್ಲ. ಆ್ಯಂಡ್ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ಕೂಡ ನೀವು ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಿನ್ನೂ ಆಗಿಲ್ಲ. ಎಲ್ಲಿವರೆಗೂ ಮಿಕ್ಸ್ ಮಾಡಬೇಕಂದ್ರೆ ಇನ್ನೂ ತಿಕ್ ಕನ್ಸಿಸ್ಟೆನ್ಸಿ ಬರಬೇಕು ಇದಕ್ಕೆ. ಇದರಲ್ಲಿರೋ ನೀರಿನ ಅಂಶ ಹೋಗೋವರೆಗೂ ಇದನ್ನು ತಿರುಗಿಸ್ತಾನೆ ಇರಬೇಕು. ಆ್ಯಂಡ್ ಈಗ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬಂದಿದೆ. ಆ್ಯಕ್ಚುಲಿ ಇದಕ್ಕಿಂತನೂ ತಿಕ್ಕಾದರೂ ಪರವಾಗಿಲ್ಲ. ಆ್ಯಂಡ್ ಈಗ ನಾನು ಫ್ಲೇಮ್ನ ಆಫ್ ಮಾಡ್ತಿದ್ದೀನಿ. ಸ್ವಲ್ಪ ಲೈಟಾಗಿ ಬಿಸಿ ಬಿಸಿ ಇರಬೇಕಾದ್ರೆ ಕೈಗೆ ತುಪ್ಪ ಹಾಕ್ಕೊಂಡು ಉಂಡೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿಬಿಡಬೇಕು. ಆ್ಯಂಡ್ ನಾನಿಲ್ಲಿ ಚಿಕ್ಕ ಚಿಕ್ಕ ಉಂಡೆನ ಮಾಡ್ತಿದ್ದೀನಿ. ಇಷ್ಟು ಮಾಡಿದ್ರೆ ಸಾಕು. ಒಂದು ಪೇಡ ಸೈಜಲ್ಲಿ ಮಾಡ್ತಿದ್ದೀನಿ, ನೋಡ್ತೀರಿ. ಇಷ್ಟು ಉಂಡೆ ಮಾಡಿದ್ರೆ ಸಾಕು. ಆ್ಯಂಡ್ ಆಮೇಲೆ ಈ ಉಂಡೆನ ಡೆಸಿಕೇಟೆಡ್ ಕೊಕೊನಟ್ ಒಳಗೆ ಡಿಪ್ ಮಾಡಿ ಸ್ಪ್ರೆಡ್ ಮಾಡಬೇಕು. ಇದೇ ರೀತಿ ಎಲ್ಲ ಉಂಡೆಗಳನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಡಿ. ಆ್ಯಂಡ್ ಇದನ್ನು ನೀವು ರೆಫ್ರಿಜರೇಟ್ರಲ್ಲಿ 1 ಮಂತ್ವರೆಗೂ ಸ್ಟೋರ್ ಮಾಡ್ಬೋದು. ಆ್ಯಂಡ್ ಈಸಿ ಕೂಡ ಇರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಬಟ್ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಕನ್ಸಿಸ್ಟೆನ್ಸಿ ತಿಕ್ಕಾಗಿರಬೇಕು. ಏನು ಮಿಕ್ಸ್ಚರ್ ಪ್ರಿಪೇರ್ ಮಾಡಿರ್ತೀರಲ್ಲ ಅದರದ್ದು. ನೋಡಿದ್ರಲ್ಲ, ಮನೇಲೆ ಬಾಳೆಹಣ್ಣನ್ನ ಯೂಸ್ ಮಾಡಿಕೊಂಡು ಎಷ್ಟು ಸುಲಭವಾಗಿ ಸ್ವೀಟ್ನ ಪ್ರಿಪೇರ್ ಮಾಡ್ಬೋದು ಅಂತ. ಇನ್ನೊಂದು ವೀಡಿಯೋ ಜೊತೆ ಮತ್ತೆ ಪುನಃ ಬರುತ್ತೆ. ಅಲ್ಲಿ ತನಕ ನನ್ನ ಬಿಡಬೇಡಿ. ಥ್ಯಾಂಕ್ ಯು.